ಗಣತಿ ಗದಾ ಯುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಹಿಂದೂ ಸಂಖ್ಯೆ ಕಡಿಮೆ ಮಾಡುವ ಉದ್ದೇಶ, ಕ್ರಿಶ್ಚಿಯನ್ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚಿಸುವುದು ಅವರ ಉದ್ದೇಶ ಆಗಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡುವಂತ ತೀರ್ಮಾನ ಇದೆಯಲ್ಲ, ಇದರ ಹಿಂದಿನ ಷಡ್ಯಂತ್ರ ಏನು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಸುವ ಹುನ್ನಾರ ಇದು. ಈ ರೀತಿಯ ಆಯೋಗಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ನೋಡಿ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರವಿಕುಮಾರ್. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರದ ತೀರ್ಮಾನ. ಕ್ರಿಶ್ಚಿಯನ್ ಸಂಖ್ಯೆಯನ್ನು ಹೆಚ್ಚಿಸುವುದು ಇವರ ಷಡ್ಯಂತ್ರ. ಈ ರೀತಿಯ ಆಯೋಗಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರವಿಕುಮಾರ್. ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ್ದು ಉದ್ದೇಶನೇ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಬೇಕು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂತ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ ಎರಡನೇ ಟಿಪ್ಪು ಸುಲ್ತಾನ್ ಆಗಿರುವಂತ ಸಿದ್ದರಾಮಯ್ಯ ಅವರದ್ದು ಉದ್ದೇಶ ಆಗಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಜಾತಿ ತೆಗೆದುಕೊಳ್ಳಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆ, ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಇದೆ, ಜಂಗಮ ಕ್ರಿಶ್ಚಿಯನ್ ಅಂತ ಇದೆ, ಬಲಿಜ ಕ್ರಿಶ್ಚಿಯನ್ ಅಂತ ಇದೆ, ಅಂಬಿಗ ಕ್ರಿಶ್ಚಿಯನ್ ಅಂತ ಇದೆ, ಆಮೇಲೆ ಮಾದಾರ ಕ್ರಿಶ್ಚಿಯನ್ ಅಂತ ಇದೆ. ಯಾವ ಜಾತಿನೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಎಲ್ಲಾ ಜಾತಿಗಳವರು ಕೂಡ ಮತಾಂತರ ಆಗಬೇಕು. ಅದಕ್ಕೆ ಅಧಿಕೃತ ಸಿಕ್ಕವನ್ನು ಒತ್ತುವಂತ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಮನ್ನಣೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್ಗಳಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಎಸ್, ನೀವು ಬರ್ಸಿದ್ರೆ ನಾವು ಅದಕ್ಕೆ ಅಧಿಕೃತ ಮನ್ನಣೆಯನ್ನ ಕೊಡ್ತೀವಿ ಅಂತ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೆಚ್ಚು ಮಾಡತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು. ಇದ್ರ ವಿರುದ್ಧ ಜನ ಹೋರಾಟ ಮಾಡೇ ಮಾಡ್ತಾರೆ. ಈಗ ಎಲ್ಲ ಜಾತಿಯವರು ಕೂಡ ಮೆಮೊರಂಡಮ್ ಕೊಡ್ತಾ ಇದ್ದಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಮತ್ತು ಅದಕ್ಕೆಲ್ಲವೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಇದಲ್ಲದೇನೆ ಕರ್ನಾಟಕ ರಾಜ್ಯದಲ್ಲಿ ಈ ತರದ ಕೆಲಸಗಳಿಗೆ ಗಣತಿ ಗದಾ ಯುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಹಿಂದೂ ಸಂಖ್ಯೆ ಕಡಿಮೆ ಮಾಡುವ ಉದ್ದೇಶ, ಕ್ರಿಶ್ಚಿಯನ್ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚಿಸುವುದು ಅವರ ಉದ್ದೇಶ ಆಗಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡುವಂತ ತೀರ್ಮಾನ ಇದೆಯಲ್ಲ, ಇದರ ಹಿಂದಿನ ಷಡ್ಯಂತ್ರ ಏನು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಸುವ ಹುನ್ನಾರ ಇದು. ಈ ರೀತಿಯ ಆಯೋಗಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ನೋಡಿ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರವಿಕುಮಾರ್. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರದ ತೀರ್ಮಾನ. ಕ್ರಿಶ್ಚಿಯನ್ ಸಂಖ್ಯೆಯನ್ನು ಹೆಚ್ಚಿಸುವುದು ಇವರ ಷಡ್ಯಂತ್ರ. ಈ ರೀತಿಯ ಆಯೋಗಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರವಿಕುಮಾರ್. ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ್ದು ಉದ್ದೇಶನೇ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಬೇಕು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂತ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ ಎರಡನೇ ಟಿಪ್ಪು ಸುಲ್ತಾನ್ ಆಗಿರುವಂತ ಸಿದ್ದರಾಮಯ್ಯ ಅವರದ್ದು ಉದ್ದೇಶ ಆಗಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಜಾತಿ ತೆಗೆದುಕೊಳ್ಳಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆ, ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಇದೆ, ಜಂಗಮ ಕ್ರಿಶ್ಚಿಯನ್ ಅಂತ ಇದೆ, ಬಲಿಜ ಕ್ರಿಶ್ಚಿಯನ್ ಅಂತ ಇದೆ, ಅಂಬಿಗ ಕ್ರಿಶ್ಚಿಯನ್ ಅಂತ ಇದೆ, ಆಮೇಲೆ ಮಾದಾರ ಕ್ರಿಶ್ಚಿಯನ್ ಅಂತ ಇದೆ. ಯಾವ ಜಾತಿನೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಎಲ್ಲಾ ಜಾತಿಗಳವರು ಕೂಡ ಮತಾಂತರ ಆಗಬೇಕು. ಅದಕ್ಕೆ ಅಧಿಕೃತ ಸಿಕ್ಕವನ್ನು ಒತ್ತುವಂತ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಮನ್ನಣೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್ಗಳಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಎಸ್, ನೀವು ಬರ್ಸಿದ್ರೆ ನಾವು ಅದಕ್ಕೆ ಅಧಿಕೃತ ಮನ್ನಣೆಯನ್ನ ಕೊಡ್ತೀವಿ ಅಂತ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೆಚ್ಚು ಮಾಡತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು. ಇದ್ರ ವಿರುದ್ಧ ಜನ ಹೋರಾಟ ಮಾಡೇ ಮಾಡ್ತಾರೆ. ಈಗ ಎಲ್ಲ ಜಾತಿಯವರು ಕೂಡ ಮೆಮೊರಂಡಮ್ ಕೊಡ್ತಾ ಇದ್ದಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಮತ್ತು ಅದಕ್ಕೆಲ್ಲವೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಇದಲ್ಲದೇನೆ
ಕರ್ನಾಟಕ ರಾಜ್ಯದಲ್ಲಿ ಈ ತರದ ಕೆಲಸಗಳಿಗೆ ಗಣತಿ ಗದಾಯುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಹಿಂದೂ ಸಂಖ್ಯೆ ಕಡಿಮೆ ಮಾಡುವ ಉದ್ದೇಶ ಕ್ರಿಶ್ಚಿಯನ್ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚಿಸುವುದು ಅವರ ಉದ್ದೇಶ ಆಗಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡುವಂತ ತೀರ್ಮಾನ ಇದೆಯಲ್ಲ, ಇದರ ಹಿಂದಿನ ಷಡ್ಯಂತ್ರ ಏನು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಸುವ ಹುನ್ನಾರ ಇದು. ಈ ರೀತಿಯ ಆಯೋಗಕ್ಕೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ನೋಡಿ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರವಿಕುಮಾರ್. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರದ ತೀರ್ಮಾನ. ಕ್ರಿಶ್ಚಿಯನ್ ಸಂಖ್ಯೆಯನ್ನು ಹೆಚ್ಚಿಸೋದು ಇವರ ಷಡ್ಯಂತ್ರ. ಈ ರೀತಿಯ ಆಯೋಗಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರವಿಕುಮಾರ್. ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ್ದು ಉದ್ದೇಶನೇ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಬೇಕು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂತ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ ಎರಡನೇ ಟಿಪ್ಪು ಸುಲ್ತಾನ್ ಆಗಿರುವಂತ ಸಿದ್ದರಾಮಯ್ಯ ಅವರದ್ದು ಉದ್ದೇಶ ಆಗಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಜಾತಿ ತೆಗೆದುಕೊಳ್ಳಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆ, ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಇದೆ, ಜಂಗಮ ಕ್ರಿಶ್ಚಿಯನ್ ಅಂತ ಇದೆ, ಬಲಿಜ ಕ್ರಿಶ್ಚಿಯನ್ ಅಂತ ಇದೆ, ಅಂಬಿಗ ಕ್ರಿಶ್ಚಿಯನ್ ಅಂತ ಇದೆ, ಆಮೇಲೆ ಮಾದಾರ ಕ್ರಿಶ್ಚಿಯನ್ ಅಂತ ಇದೆ. ಯಾವ ಜಾತಿನೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಎಲ್ಲಾ ಜಾತಿಗಳವರು ಕೂಡ ಮತಾಂತರ ಆಗಬೇಕು. ಅದಕ್ಕೆ ಅಧಿಕೃತ ಸಿಕ್ಕವನ್ನ ಒತ್ತುವಂತ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಮನ್ನಣೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್ಗಳಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಎಸ್, ನೀವು ಬರ್ಸಿದ್ರೆ ನಾವು ಅದಕ್ಕೆ ಅಧಿಕೃತ ಮನ್ನಣೆಯನ್ನ ಕೊಡ್ತೀವಿ ಅಂತ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೆಚ್ಚು ಮಾಡತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು. ಇದ್ರ ವಿರುದ್ಧ ಜನ ಹೋರಾಟ ಮಾಡೇ ಮಾಡ್ತಾರೆ. ಈಗ ಎಲ್ಲ ಜಾತಿಯವರು ಕೂಡ ಮೆಮೊರಾಂಡಮ್ ಕೊಡ್ತಾ ಇದ್ದಾರೆ. ಬ್ರಾಹ್ಮಣ್ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಮತ್ತು ಅದಕ್ಕೆಲ್ಲವೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಇದಲ್ಲದೇನೆ ಕರ್ನಾಟಕ ರಾಜ್ಯದಲ್ಲಿ ಈ ತರದ ಕೆಲಸಗಳಿಗೆ ಗಣತಿ ಗದಾಯುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಹಿಂದೂ ಸಂಖ್ಯೆ ಕಡಿಮೆ ಮಾಡುವ ಉದ್ದೇಶ ಕ್ರಿಶ್ಚಿಯನ್ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚಿಸುವುದು ಅವರ ಉದ್ದೇಶ ಆಗಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಾ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರ್ಪಡೆ ಮಾಡುವಂತ ತೀರ್ಮಾನ ಇದೆಯಲ್ಲ, ಇದರ ಹಿಂದಿನ ಷಡ್ಯಂತ್ರ ಏನು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಕ್ರಿಶ್ಚಿಯನ್ ಸಂಖ್ಯೆ ಹೆಚ್ಚಿಸುವ ಹುನ್ನಾರ ಇದು. ಈ ರೀತಿಯ ಆಯೋಗ